ಶಾಸಕಾಂಗ ಪಕ್ಷದ ನಾಯಕರು ಬಾಬು ಅವರು ಏನ್ ಹೇಳಿದ್ದಾರೆ, ಅದಕ್ಕೆ ಕಾಯ್ದೆ ತಿದ್ದುಪಡಿ ಅವಶ್ಯಕತೆ ಇಲ್ಲ. ಆದ್ರೆ ಉಳಿದ ಎಲ್ಲಾ ವಿಷಯ ನೀವೇನ್ ಹೇಳಿದಿರ ಅದಕ್ಕೆ ಸರ್ಕಾರ ಬದ್ಧವಾಗಿದೆ. ಹೇಳ್ತೇನೆ, ಹೇಗೆ ಸರಿ ಮಾಡ್ತೀವಿ ಅಂತಾನು ಹೇಳ್ತೇನೆ. ಮುಖ್ಯಮಂತ್ರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ, 2 ಸಭೆ ಆಗಿದೆ, ಏನು ಸೂಚನೆ ಕೊಟ್ಟಿದ್ದಾರೆ, ಯಾವ ತರ ಸರಿ ಮಾಡ್ತೀವಿ ಅಂತಾನು ನಿಮ್ಗೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನ ಇನ್ನೊಂದು ಬಾರಿ ಬಿಡಿಸಿ ಹೇಳ್ತೇನೆ. ಅಧ್ಯಕ್ಷರೇ, ಇದು ದಯವಿಟ್ಟು ಇದರ ಬಗ್ಗೆ ಸ್ಪಷ್ಟೀಕರಣ ಅಂದ್ರೆ ಈ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ಸರ್ಕಾರಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದ. ಸ್ಪಷ್ಟ ಯಾಕೆ ಮಾಡಬೇಕು ಅಂದ್ರೆ ಗೊಂದಲ ತುಂಬಾ ಇದೆ. ಜನಗಳ ಮನಸ್ಸಿನಲ್ಲಿ ಏನೇನೋ ಸುಳ್ಳುಗಳು ಸತ್ಯ ಎಲ್ಲ ಬೆರಿಕೆ ಆಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಅನಗತ್ಯವಾಗಿ ಇವತ್ತು ಜನ ಗೊಂದಲಕ್ಕೀಡಾಗಿದ್ದಾರೆ. ಮತ್ತು ಇದರಿಂದ ನಮ್ಮ ಸೊಸೈಟಿ ಕಮ್ಯುನಿಟೀಸ್ ಒಡೆದು ಹೋಗ್ತಾ ಇದ್ದಾವೆ, ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ. ಇದು ಆಗಬಾರದು. ನಾವೆಲ್ಲ ಕೂಡಿ ಬಾಳಬೇಕು ಅಂದ್ರೆ ವಿಷಯ ಏನು ಅನ್ನೋದಾದ್ರೂ ನಮ್ಗೆ ಸ್ಪಷ್ಟತೆ ಇರ್ಬೇಕಲ್ವಾ? ಅದನ್ನ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ನಾನು ನಿಂತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇದು ವಫ್ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದು ಅಲ್ಲ. 1913ರಲ್ಲೇ ಬ್ರಿಟಿಷರು ಇದಕ್ಕೆ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲೇ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಸೊ ವಫ್ ಅನ್ನುವಂತಹದ್ದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮೊದಲೇ ಸ್ವತಂತ್ರ ಪೂರ್ವದಲ್ಲೇ 1913ರಲ್ಲೇ ಬ್ರಿಟಿಷರ ಕಾಲದಲ್ಲೂ ಕೂಡ ವಫ್ ಇತ್ತು. ಇನ್ನ ಹಿಂದಕ್ಕೆ ಹೋದ್ರೆ 1892 ಇಸ್ವಿಗೆನೆ ಬ್ರಿಟಿಷರು ವಫ್ಗೆ ಕೆಲವು ರೂಲ್ಸ್ ಅನ್ನ ಮಾಡಿದ್ರು. ಆ ಕಾಲದಿಂದನೂ ಕೂಡ ಇದು ವಫ್ ನಮ್ಮ ಸಮಾಜದಲ್ಲಿ ಜಾರಿ ಇದೆ. ಬರೀ ವಫ್ ಅಂತ ಮಾತಾಡ್ತಾರೆ, ಇದು ವಫ್ ಒಂದೇ ಅಲ್ಲ. ನಿಮ್ಗೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ಮಾತಾಡೋರು ಮಾತಾಡ್ತಾರೆ. ಮೊದಲು ಮುಜರಾಯಿ ವಫ್ ಎಲ್ಲ ಎಂಡೋಮೆಂಟ್ ಕಮಿಷನರ್ ಕೆಳಗಡೆ ಇತ್ತು, ಒಂದೇ ಇಲಾಖೆ. ಎಂಡೋಮೆಂಟ್ ಕಮಿಷನರ್ ಮುಜರಾಯಿನೂ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು, ವಫ್ ಅನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು. ಇಟ್ ವಾಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್. ಆಮೇಲೆ ಇತ್ತೀಚೆಗೆ ಅದು ಬೈಫರ್ಕೇಟ್ ಆಗಿರ್ತಕ್ಕಂಥದ್ದು. ಸೊ ವಫ್ ಅಲ್ಲಿ ಏನೆಲ್ಲ ಕಾನೂನಿದೆ ಅದಕ್ಕೆ ಪ್ರತಿರೂಪವಾದಂತ ಕಾನೂನು ಮುಜರಾಯಿಯಲ್ಲೂ ಕೂಡ ಇದೆ. ಮುಜರಾಯಿಯಲ್ಲೂ ಕೂಡ ಇದೆ. ಇದು ವಫ್ಗೆ ಮಾತ್ರ ಇದೆ ಅನ್ನುವಂತಹದ್ದು 100ಕ್ಕೆ 100 ಸುಳ್ಳು. ವಫ್ಗೆ ಸಮಾನವಾದಂತ ಕಾನೂನು ಮುಜರಾಯಿಗೂ ಕೂಡ ಇದೆ. ಈಗ ವಫ್ಗೆ ಬರೋದಾದ್ರೆ ಅಧ್ಯಕ್ಷರೇ, ವಫ್ಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ 1,12,07 ಎಕರೆ. ದಾನದ ಮುಖಾಂತರ ವಫ್ಗೆ ನೋಟಿಫೈ ಆಗಿರುವಂತಹ ಜಮೀನು 1,12,07 ಎಕರೆ. ಆದ್ರೆ ವಫ್ಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ 20,054 ಎಕರೆ ಮಾತ್ರ. ನೋಟಿಫಿಕೇಶನ್ ಆಗಿರೋದು 1,12,000. ಅವ್ರಿಗೆ ಸಿಕ್ಕಿರೋದು ಬರೀ 20,000. ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ 92,000 ಎಕರೆ ಇವತ್ತುವರೆಗೂ ಅವ್ರಿಗೆ ಸಿಕ್ಕಿಲ್ಲ ವಫ್ ಸಂಸ್ಥೆಗಳಿಗೆ. ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ 85% ಅವ್ರಿಗೆ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರೋದು ಅಬೌಟ್ 10-12% ಮಾತ್ರ ಅವ್ರಿಗೆ ಸಿಕ್ಕಿದೆ. ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ವಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟರ್ ಆಗ್ಬಿಟ್ಟಿದ್ರೆ ಇವತ್ತು ಇದ್ಯಾವುದು ಅನಾಹುತ ಆಗ್ತಾ ಇರ್ಲಿಲ್ಲ. ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಫ್ಗೆ ಎಂಟರ್ ಆಗ್ಲಿಲ್ಲ. ಯಾರು ದಾನ ಕೊಟ್ರು ಅವ್ರ ಹೆಸರಿನಲ್ಲೇ ಮುಂದುವರಿತು. ಅವರ ಮಕ್ಕಳು ಬಂದ್ರು, ಅವ್ರ ಹೆಸರಿಗೆ ವರ್ಗ ಆಯ್ತು, ಅವ್ರ ಮಕ್ಕಳು ಮಾರಾಕಿದ್ರು. ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ. ಪ್ರಮುಖ ಸಮಸ್ಯೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ ಕೆಲವು ವಫ್ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ. ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರು ಅಲ್ಲಿ ಉಳುವವನೇ ಒಡೆಯ ಅಂತಾನೋ ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಇನಾಮ್ ರೀಗ್ರಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ 47,263 ಎಕರೆ ಮಂಜೂರಾಗಿದೆ. ಇನಾಮು ವಫ್ ಓವರ್ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ 47,263 ಎಕರೆ. ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ 23,620 ಎಕರೆ ಮಂಜೂರಾಗಿದೆ. ಇದಲ್ಲದೆ ನಾನಾ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿರೋದು ಎಷ್ಟು ಅಂದ್ರೆ 3,101 ಎಕರೆ. ಸೊ ಈ ರೂಪದಲ್ಲಿ 73,000 ಎಕರೆ ವಫ್ಗೆ ನೋಟಿಫೈ ಆಗಿದ್ರು ಕೂಡ ಅದು ಬಹುತೇಕ ರೈತರ ವಶದಲ್ಲಿದೆ. ಸೊ ಯಾವ ರೈತರಿಗೆ
ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆ ಎಲ್ಲಾರ ಪ್ರಶ್ನೆಗೂ ಎಲ್ಲರ ಮನಸ್ಸಿನಲ್ಲಿರುವ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ವಕ್ಫ್ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ನಾವೆಲ್ಲ ಕೂತೆ ಸಭೆ ಮಾಡಿದ್ದೇವೆ. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು.